ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಪ್ನಾ ಗೌಡ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತ ಹೇಳಿದರೆ, ಇವತ್ತು ನಾನು ನನ್ನ ಮಾರ್ನಿಂಗ್ ರೊಟೀನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಫ್ರೈಡೇ ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು 5:15ಗೆ ಎದ್ದಿದ್ದೀನಿ. ಹಾಗೆ ನಾನು 5 ದಿನ ಮನೇಲಿರಲಿಲ್ಲ. ಸೊ ಗಿಡಗಳೆಲ್ಲ ಸ್ವಲ್ಪ ಒಣಗ್ತಾ ಇತ್ತು ಅಂತ ಹೇಳಿ ಸೊ ಬೆಳಗ್ಗೆನೇ ಎಲ್ಲ ನೀರು ಹಾಕ್ಕೊತಾ ಇದ್ದೀನಿ. ಹಾಗೆ ಮನೆ ಬಾಗಿಲು ಅಷ್ಟೇ ತುಂಬ ಅಂದರೆ ತುಂಬ ಧೂಳಾಗಿತ್ತು. ಯಾವಾಗಲೂ ಒರೆಸ್ಕೊತಾ ಇದ್ದೆ, ಬಟ್ ಇವತ್ತು ನೀಟಾಗಿ ವಾಶ್ ಮಾಡೋಣ ಅಂತ ಹೇಳಿ ಮನೆ ಮುಂದೆ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ. ಹಾಗೆ ಕನ್ಸ್ಟ್ರಕ್ಷನ್ಸ್ ವರ್ಕ್ ಅಕ್ಕಪಕ್ಕ ಎಲ್ಲ ನಡೀತಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಕೂಡ ಆಗುತ್ತೆ. ಸೊ ಅದಕ್ಕೆ ಗ್ರಿಲ್ಸ್ ಎಲ್ಲನೂ ಕೂಡ ತುಂಬಾ ಡಸ್ಟ್ ಆಗಿತ್ತು, ಅದನ್ನು ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಇವತ್ತು. ಹಾಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡ್ತೀರಾ, ನೀವು ಮನೆ ಕೆಲಸ, ಆಫೀಸ್ ಕೆಲಸ ಮತ್ತು ವೀಡಿಯೋಸ್ ಎಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಮಾಡೋದಕ್ಕೆ ಅಂತ. ನನಗೆ ಮನೆ ಕೆಲಸ ಏನು ಇವಾಗಿಂದ ಮಾಡ್ತಿಲ್ಲ, ನಾನು ಸ್ಟಾರ್ಟಿಂಗಿಂದ ನನ್ನ ಚಿಕ್ಕ ವಯಸ್ಸಿಂದನೂ ಕೂಡ ಮನೆ ಕೆಲಸನ ಮಾಡ್ತೀನಿ. ಹಾಗೆ ನಾನು 6 ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೆ ಎರಡೂ ಕೂಡ ಮ್ಯಾನೇಜ್ ಮಾಡೋದಕ್ಕೆ ಬರುತ್ತೆ. ಬಟ್ ಇವಾಗ ಸ್ವಲ್ಪ ವೀಡಿಯೋ ಅದೆಲ್ಲ ಮಾಡೋದ್ರಿಂದ ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಿದೆ. ಬಟ್ ಸ್ಟಿಲ್ ಮನೆ ಕೆಲಸ ತಂಟಿ ಬರೋದ್ರಿಂದ ಎಲ್ಲನೂ ಕೂಡ ಮ್ಯಾನೇಜ್ ಆಗ್ತಿದೆ. ಬಟ್ ಯಾವಾಗ ಕೆಲಸ ತಂಟಿ ಬರಲ್ಲ ಆವಾಗ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ, ಬಟ್ ಆದ್ರೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾರ್ಮಲಾಗಿ ಪ್ರತಿದಿನ ಬೆಳಗ್ಗೆ 6 o'clock ಅಷ್ಟೊತ್ತಿಗೆ ಎದ್ದಿರ್ತೀನಿ. ಯಾವಾಗಾದರೂ ತುಂಬ ಪೂಜೆಗಳು ಅದು ಇದು ಮಾಡೋದಿತ್ತು ಅಂತ ಅಂದರೆ ನಾರ್ಮಲಾಗಿ 5 o'clockಗೆ ಎದ್ದಿರ್ತೀನಿ. ಇಲ್ಲ ಅಂತ ಅಂದರೆ ನಾರ್ಮಲಾಗಿ ನಾನು ಯಾವಾಗಲೂ 6 o'clockಗೆ ಎದ್ದೇಳೋದು. ಸೊ 6 o'clockಗೆ ಎದ್ದು ಮನೆ ಬಾಗಿಲನ್ನ ನೀಟಾಗಿ ಒರೆಸ್ಕೊಂಡು ಅರ್ಶಿನ ಕುಂಕುಮ ರಂಗೋಲಿ ಎಲ್ಲ ಇಟ್ಕೋತೀನಿ. ಇದು ನನ್ನ ಮಾರ್ನಿಂಗ್ ರೂಟೀನ್. ಏನೇ ಮಿಸ್ ಮಾಡಿದ್ರೂ ಕೂಡ ಈ ಕೆಲಸನ ನಾನು ಮಿಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನಾನು ಬೆಳಗ್ಗೆ 6 o'clockಗೆ ಎದ್ದೇಳೋದ್ರಿಂದ ನಮ್ಮ ಮನೆ ಕೆಲಸ ತಂಟಿ ಬರೋಷ್ಟೊತ್ತಿಗೆ ಅರ್ಧ ಕೆಲಸ ಎಲ್ಲ ಮಾಡಿಬಿಟ್ಟಿರ್ತೀನಿ. ಸೊ ಅವ್ರು ಬರೋಷ್ಟೊತ್ತಿಗೆ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡಿರ್ತೀನಿ. ಅವ್ರು ಬಂದು ಮನೆ ಗುಡಿಸಿ ಒರೆಸಿ ಕೊಟ್ಬಿಟ್ಟು ಹೋಗ್ತಾರೆ. ಹಾಗೆ ಪಾತ್ರೆನೂ ಅಷ್ಟೇ ಇಂದಿನ ದಿನ ರಾತ್ರಿನೇ ನಾನೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆನ ಕೂಡ ಕ್ಲೀನ್ ಮಾಡಿರ್ತೀನಿ. ಸೊ ರಾತ್ರಿನೇ ಅರ್ಧ ಕೆಲಸ ಮಾಡಿರ್ತೀನಿ, ಹಾಗೆ ಬೆಳಗ್ಗೆ ಅರ್ಧ ಕೆಲಸ ಮಾಡ್ಕೊಳ್ಳೋದ್ರಿಂದ ನನ್ನ ವರ್ಕ್ ಲೈಫಿಗೂ ಕೂಡ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ಸೊ ಎರಡೂ ಕೂಡ ನೀಟಾಗಿ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಸೊ ನನ್ನ ಹಸ್ಬೆಂಡು ಕೂಡ ಬೆಳಗ್ಗೆನೇ ಬೇಗ ಎದ್ದು ಸೂರ್ಯ ನಮಸ್ಕಾರ ಮಾಡ್ತಿದ್ದಾರೆ. ಹಾಗೆ ನನಗೆ ಡೈಲಿ ನನ್ನ ಲೈಫಲ್ಲಿ ಏನೇನು ಕೆಲಸ ಆಗಬೇಕಾಗಿದೆ ಅದನ್ನೆಲ್ಲನೂ ಕೂಡ ಡೈರಿಯಲ್ಲಿ ಬರೆಯೋ ಅಭ್ಯಾಸ ಇದೆ. ಸೊ ನಾನು ಯಾವಾಗಲೂ ನನ್ನ ಮ್ಯಾನಿಫೆಸ್ಟೇಷನ್ ಲಿಸ್ಟ್ನ ರೆಡಿ ಮಾಡಿಕೊಂಡು ಬೆಳಗ್ಗೆ ಅದನ್ನು ಬರಿತೀನಿ. ಸೊ ನಿಮಗೂ ಅಷ್ಟೇ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಒಂದು ಡೈರಿ ತೊಗೊಂಡು ರೆಡ್ ಕಲರ್ ಪೆನ್ನಲ್ಲಿ ಮ್ಯಾನಿಫೆಸ್ಟೇಷನ್ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ನೀವು ಅಂದ್ಕೊಂಡಿರೋ ಕೆಲಸ ಖಂಡಿತವಾಗ್ಲೂ ಫುಲ್ಫಿಲ್ ಆಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ನನ್ನ ಹಸ್ಬೆಂಡು ಜಿಮ್ಮಿಗೆ ಹೋಗ್ತಾ ಇದ್ದಾರೆ. ನಾನು ಕೂಡ ಅವ್ರ ಜೊತೆನೇ ಜಿಮ್ಮಿಗೆ ಹೋಗ್ತಿದ್ದೆ. ಬಟ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಜಿಮ್ಮಿಗೆ ಬೆಳಗ್ಗೆ ಹೊತ್ತು ಹೋಗೋದಕ್ಕೆ ಆಗ್ತಿಲ್ಲ. ಸೊ ನನಗೆ ಜಿಮ್ಮಿಗೆ ಹೋಗಿ ಬಂದು ಮನೆ ಕೆಲಸ ಮಾಡಿ ಪೂಜೆ ಮಾಡೋದಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಮಾರ್ನಿಂಗ್ ಹೋಗೋದನ್ನು ಸ್ಕಿಪ್ ಮಾಡಿ ಈವ್ನಿಂಗ್ ಟೈಮ್ ಜಿಮ್ಮಿಗೆ ಹೋಗ್ತಿದ್ದೀನಿ. ಆ್ಯಂಡ್ ನಮ್ಮ ಮಾರ್ನಿಂಗ್ ರೊಟೀನಲ್ಲಿ ಮಾರ್ನಿಂಗ್ ಹೆವಿ ಬ್ರೇಕ್ಫಾಸ್ಟ್ ಅಂತ ಏನೂ ತಿನ್ನೋದಕ್ಕೆ ಹೋಗಲ್ಲ, ಬರೀ ಫ್ರೂಟ್ಸ್ ವೆಜಿಟೇಬಲ್ಸ್ ಅಷ್ಟೇ ತಿನ್ನೋದು. ಆ್ಯಂಡ್ ಇವನ್ ನನ್ನ ಹಸ್ಬೆಂಡು ಅಷ್ಟೇ ಬರೀ ಫ್ರೂಟ್ಸ್ ವೆಜಿಟೇಬಲ್ಸ್ ಇಲ್ಲಾಂದರೆ ಎಗ್ಸ್ನ ತಿಂತಾರೆ. ಅದು ಬಿಟ್ಟು ಹೆವಿ ಬ್ರೇಕ್ಫಾಸ್ಟ್ ಅಂತ ಏನೂ ಮಾಡೋದಕ್ಕೆ ಹೋಗಲ್ಲ. ಹಾಗೆ ಎವ್ರಿ ಡೇ ಮಾರ್ನಿಂಗ್ ಎಂಟಿ ಸ್ಟೊಮಕಲ್ಲಿ ಹಾಟ್ ವಾಟರ್ ಕುಡಿತೀನಿ. ಅದ್ರ ಜೊತೆಗೆ ತುಳಸಿ ಹನಿ ಟೀ ಅಂತ ಬರುತ್ತೆ, ಸೊ ಅದನ್ನು ಕುಡಿತೀನಿ. ಇದನ್ನು ಕುಡಿಯೋದ್ರಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ. ಹಾಗೆ ಇದನ್ನು ನೈಟ್ ಕುಡಿಯೋದ್ರಿಂದ ಒಳ್ಳೆ ನಿದ್ದೆನೂ ಕೂಡ ಬರುತ್ತೆ. ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಡೀಟೇಲ್ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ, ಪ್ರಾಡಕ್ಟ್ ಡೀಟೇಲ್ಸ್ನ ಕಳಿಸ್ತೀನಿ ನಿಮಗೆ. ಸೊ ಒಂದು ಕಡೆಯಿಂದ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಕೆಲಸದವ್ರು ಬಂದು ಮನೆ ಗುಡಿಸಿ ಒರೆಸ್ಬೇಕಷ್ಟೇ. ಸೊ ಅವ್ರು ಬರೋಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಸೊ ಅವ್ರ ಮನೆ ಗುಡಿಸಿ ಒರೆಸಿ ಕೊಟ್ಟಿದ ತಕ್ಷಣ ನಾನು ಪೂಜೆನೂ ಕೂಡ ಮಾಡ್ಕೊತೀನಿ. ಸೊ ನಾನು ಪೂಜೆ ಮಾಡುವಾಗ ನಿಮಗೆ ಗೊತ್ತಿರೋ ಹಾಗೆ ಸೀರೆನ ಕಂಪಲ್ಸರಿ ಉಟ್ಕೊತೀನಿ. ಸೊ ಸೀರೆ ಇಲ್ದಂಗೆ ಪೂಜೆ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ಯಾವಾಗಾದರೂ ತುಂಬ ಟೈಮ್ ಇಲ್ಲ ಅಂತ ಅಂದಾಗಷ್ಟೇ ಚೂಡಿದಾರ್ ಹಾಕ್ಕೊಂಡು ಪೂಜೆ ಮಾಡ್ತೀನಿ. ಇಲ್ಲ ಅಂತ ಅಂದರೆ ರೆಗ್ಯುಲರಾಗಿ ಸೀರೆ ಉಟ್ಕೊಂಡೇ ಪೂಜೆ ಮಾಡೋದು. ಸೊ ಇವಾಗ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ. ನಿನ್ನೆ ಹಾಕಿರೋ ಹೂವನ್ನೆಲ್ಲ ತೆಗ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಸೊ ನಿನ್ನೆ ತಾನೇ ದೇವ್ರ ಸಾಮಾನು ಎಲ್ಲನೂ ಕೂಡ ತೊಳೆದಿದ್ದೀನಿ. ಹಾಗೆ ದೇವ್ರ ಮನೆಯೂ ಕ್ಲೀನ್ ಮಾಡಿದ್ದೀನಿ. ಸೊ ಸ್ವಲ್ಪ ಮೇಲೆ ಅಷ್ಟೇ ಕ್ಲೀನ್ ಮಾಡ್ಕೋಬೇಕು, ಜಾಸ್ತಿ ಗಲೀಜೇನು ಆಗಿಲ್ಲ. ಸೊ ಇವಾಗ ಮೇಲೆ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಹಾಕಿ ಪೂಜೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಈ ಕ್ವೆಶ್ಚನ್ಸ್ನ ಕಂಪಲ್ಸರಿ ಕೇಳ್ತೀರಾ, ನಿಮ್ಗೆ ಹೇಗೆ ಇಷ್ಟೊಂದು ಪೂಜೆ ಮಾಡಬೇಕು ಅಂತ ಅನಿಸುತ್ತೆ, ನೀವು ಯಾಕೆ ಇಷ್ಟೊಂದು ಪೂಜೆ ಮಾಡ್ತೀರಾ ಅಂತ. ನಾನು ಪೂಜೆನ ಇವತ್ತಿಂದ ಮಾಡ್ತಾ ಇಲ್ಲ, ಚಿಕ್ಕ ವಯಸ್ಸಿಂದನೂ ಪೂಜೆನ ಮಾಡ್ತಾನೆ ಇದ್ದೀನಿ. ನಮ್ಮಮ್ಮ ತುಂಬ ಪೂಜೆನ ಮಾಡ್ತಾಯಿದ್ರು, ಅವ್ರನ್ನ ನೋಡಿ ಕಲ್ತಿರೋ ಅಂಥದ್ದು. ಆವಾಗೆಲ್ಲ ನಮ್ಮಮ್ಮ 1 ಗಂಟೆ ಕಾಲ ಪೂಜೆನ ಮಾಡ್ತಾಯಿದ್ರು, ಬಟ್ ಇವಾಗ ಅಷ್ಟೊತ್ತೆಲ್ಲ ಮಾಡೋಕ್ಕಾಗಲ್ಲ. ಸೊ ಅವ್ರನ್ನ ನೋಡಿಕೊಂಡು ನಾನು ಪೂಜೆ ಮಾಡೋದನ್ನ ಕಲ್ತಿರೋದು. ಸೊ ನನಗೆ ಪೂಜೆ ಮಾಡಿದ್ರೆ ಏನೋ ಮನೆಯಲ್ಲೆಲ್ಲ ತುಂಬ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ. ಹಾಗೆ ಮನೇಲೂ ಅಷ್ಟೇ ತುಂಬ ಖುಷಿಯಾಗಿರ್ತೀವಿ ಪೂಜೆ ಎಲ್ಲ ಮಾಡಿದ್ರೆ. ಸೊ ಅದಕ್ಕೋಸ್ಕರ ಡೈಲಿ ಪೂಜೆ ಮಾಡ್ತೀನಿ. ಯಾವಾಗಾದರೂ ಒಂದು ಸತಿ ನನ್ನ ಪೀರಿಯಡ್ಸ್ ಆದಾಗ ಎಲ್ಲ ಹೊರಗಡೆ
ಹೋದಾಗ ಅಷ್ಟೇ ಮಿಸ್ ಆಗೋದು. ಅದು ಬಿಟ್ಟರೆ ರೆಗ್ಯುಲರಾಗಿ ಪೂಜೆ ಮಾಡೇ ಮಾಡ್ತೀನಿ, ಯಾವತ್ತೂ ಮಿಸ್ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗೆ ಕುಂಭಮೇಳಕ್ಕೆ ಹೋದಾಗ ಅಲ್ಲಿಂದ ಗಂಗಾಜಲನ ತೊಗೊಂಡು ಬಂದಿದ್ದೆ. ಅದನ್ನು ಪೂಜೆ ಮಾಡಿರಲಿಲ್ಲ, ಶುಕ್ರವಾರದ ದಿವಸನೇ ಪೂಜೆ ಮಾಡಬೇಕು ಅಂತ ಹಂಗೆ ಇಟ್ಟಿದ್ದೆ. ಹಾಗೆ ಅಲ್ಲಿಂದ ರುದ್ರಾಕ್ಷಿ ಮಾಲೆನೂ ಕೂಡ ತಂದಿದ್ದೆ. ಸೊ ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಗಂಗಾಜಲಕ್ಕೆ ಫಸ್ಟು ಪೂಜೆನ ಮಾಡಿ ಅದಾದಮೇಲೆ ಮನೆಗೆ ಪ್ರೋಕ್ಷಣೆ ಮಾಡಬೇಕು. ಸೊ ಪೂಜೆ ಎಲ್ಲ ಮಾಡಿ ಅದನ್ನು ಮನೆಗೂ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ನಿಮಗೆ ಯಾರಿಗಾದರೂ ಈ ಗಂಗಾಜಲ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಕಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿ ಕೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ ಗಂಗಾಜಲನ ತೊಗೊಂಡು ಬನ್ನಿ ಅಂತ. ಸೊ ತೊಗೊಂಡು ಬಂದಿದ್ದೀನಿ, ಬಟ್ ಅದು ಯಾರಿಗೆ ಬೇಕು ಅಂತ ಹೇಳಿ ನಾನು ಅದನ್ನು ಕಳಿಸ್ಕೊಡ್ತೀನಿ. ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದಿದ್ದೀನಿ. ಸೊ ಸೀರೆ ಹಾಕ್ಕೊಂಡು ಮಾಡೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಇವತ್ತಿನ ಲಂಚಿಗೆ ನಾನು ಪಲಾವ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂದಿರಲ್ಲ ಅಲ್ವಾ, ಸೊ ಅದಕ್ಕೆ 12:30ಗೆಲ್ಲ ಹೊಟ್ಟೆ ಹಸಿ ಸ್ಟಾರ್ಟ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ 1 o'clock ಅಷ್ಟೊತ್ತಿಗೆ ಲಂಚ್ನೆಲ್ಲ ಪ್ರಿಪೇರ್ ಮಾಡಿಬಿಟ್ಟಿರ್ತೀವಿ. ಆ್ಯಂಡ್ 1 o'clockಗೆ ನನ್ನ ಹಸ್ಬೆಂಡು ಊಟಕ್ಕೆ ಬರ್ತಾರೆ. ಸೊ ಅವ್ರು ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಬ್ಯಾಕ್ ಟು ಬ್ಯಾಕ್ ಲಂಚನ್ನು ಕೂಡ ಪ್ರಿಪೇರ್ ಮಾಡ್ಕೊಂಡು ಬಿಡ್ತೀನಿ. ಈ ಥರ ಬೇಗ ಲಂಚ್ನ ಪ್ರಿಪೇರ್ ಮಾಡಿಕ್ಬಿಟ್ರೆ ನಾನು ಈಸಿಯಾಗಿ ಆಫೀಸ್ ಕೆಲಸ ಎಲ್ಲ ಮಾಡ್ಕೊಳ್ಬೋದು. ಆ್ಯಂಡ್ ನಮ್ಮ ಆಫೀಸ್ ಬಂದು ನಮ್ಮ ಬಿಲ್ಡಿಂಗಲ್ಲೇ ಇರೋದು. ಗ್ರೌಂಡ್ ಫ್ಲೋರಲ್ಲಿ ಆಫೀಸ್ ಇದೆ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಮನೆ ಇದೆ. ಸೊ ಒಂದೇ ಬಿಲ್ಡಿಂಗಲ್ಲಿ ಇರೋದ್ರಿಂದ ನಾನು ಯಾವಾಗ ಬೇಕಾದರೂ ಆಫೀಸ್ಗೆ ಹೋಗ್ಬೋದು. ಆ್ಯಂಡ್ ಇಲ್ಲ ಅಂತ ಹೇಳಿದರೆ ಮನೇಲೇ ಕೂಡ ಕೆಲಸನ ಮಾಡ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ನನಗೆ. ಸೊ ಅದರಿಂದ ನಾನು ಈಸಿಯಾಗಿ ಎಲ್ಲನೂ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರೋದು. ಆ್ಯಂಡ್ ತುಂಬ ಜನ ಕೇಳ್ತಾನೆ ಇರ್ತೀರಾ, ನೀವು ಆಫೀಸ್ ಕೆಲಸ ಮಾಡಲ್ಲ ಅನಿಸುತ್ತೆ, ಮನೆ ಕೆಲಸ ಮಾಡಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಬರೀ ವಿಡಿಯೋ ಮಾಡ್ಕೊಂಡೇ ಇದ್ದೀರಾ ಅಂತ. ಬಟ್ ಆ ಥರನ ಏನಿಲ್ಲ, ನಾನು ಮನೆ ಕೆಲಸನೂ ಮಾಡ್ತೀನಿ, ಆಫೀಸ್ ಕೆಲಸನೂ ಮಾಡ್ತೀನಿ, ವೀಡಿಯೋನೂ ಮಾಡ್ತೀನಿ, ಎಲ್ಲನೂ ಕೂಡ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಇವಾಗ ಸದ್ಯಕ್ಕೆ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಿದೆ. ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಮುಂದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಸೊ ಇವಾಗ ಲಂಚೆಲ್ಲ ಪ್ರಿಪೇರ್ ಆಗಿದೆ. ನನ್ನ ಹಸ್ಬೆಂಡು ಕೂಡ ಬಂದರು, ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ನನ್ನ ಡೈಲಿ ಮಾರ್ನಿಂಗ್ ರೊಟೀನ್ ಈ ಥರ ಇರುತ್ತೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ.